ಕಷ್ಟವ ಪರಿಹರಿಸೋ ಮಹಾರಾಯ. ನಿಮ್ಮ ಕಷ್ಟವನ್ನು ಪರಿಹರಿಸುವಂತಹ ಶಕ್ತಿ ಯಾರಿಗಿರ್ತದೆ? ಗುರುಗಳಿಗಿರ್ತದೆ. ಒಬ್ಬ ಯೋಗ್ಯವಾದ ಗುರುಗಳಿಗೆ ಆ ಶಕ್ತಿ ಇರ್ತದೆ. ಶಿಷ್ಯನ ಕಷ್ಟಗಳನ್ನು ದೂರು ಮಾಡಿ ಕಲ್ಯಾಣದ ದಾರಿಯನ್ನು ತೋರಿಸುವಂಥವ ಗುರು. ಇನ್ನೊಬ್ಬರ ಶಿಷ್ಯನ ಕಷ್ಟವನ್ನು ದೂರು ಮಾಡಬೇಕಲ್ಲ, ಶಿಷ್ಯನ ಕಷ್ಟ ಅವನಿಗೆ ಮೋಕ್ಷ ಪಥವನ್ನು ತೋರಿಸಬೇಕು ಗುರು. ಬಸವಣ್ಣ ಕಲ್ಯಾಣದಲ್ಲಿ ಅಂತ ಕೆಲಸ ಮಾಡ. ಅದಕ್ಕೆಲ್ಲ ಕೆಡುವ ಶರೀರದ ಸಫಲತೆ ಯಾವುದು ಅಂತ ಪ್ರಶ್ನೆ ಕೇಳಿದಕ್ಕೆ ಉತ್ತರವನ್ನು ನಿಜಗುಣ ಶಿವಗಳು ಹೇಳ್ತಾರೆ, ಪರಹಿತ. ಕೂಡಲ ಸಂಗನ ಶರಣರ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳ್ತಾರೆ. ಸಕಲ ಜೀವಾತ್ಮರಿಗೂ ಲೇಸಾಗಲಿ ಅಂತ ಹೇಳ್ತಾರೆ. ಯಾರು ಇನ್ನೊಬ್ಬರ ಕಣ್ಣೀರನ್ನು ಒರೆಸ್ತಾರಲ್ಲ ಅವ್ರಿಗಿಂತನೂ ದೊಡ್ಡವರು ಯಾರೂ ಇಲ್ಲ. ಯಾರು ಇನ್ನೊಬ್ಬರ ಹೊಟ್ಟೆಗೆ ಅನ್ನವನ್ನು ನೀಡ್ತಾರಲ್ಲ ಅವ್ರಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾರು ಇನ್ನೊಬ್ಬರ ಮನೆಯನ್ನು ತುಂಬುವಂಥ ಕೆಲಸ ಮಾಡ್ತಾರಲ್ಲ, ಇನ್ನೊಂದು ಸಂಬಂಧವನ್ನು ಕೂಡಿಸುವಂಥ ಕೆಲಸ ಮಾಡ್ತಾರಲ್ಲ, ಅದಕ್ಕಿಂತನೂ ದೊಡ್ಡದಾದ ಕಾರ್ಯ ಮತ್ತೊಂದಿಲ್ಲ. ನೀವು ಯಾರಾದರೂ ಬಂದು ನನ್ನ ಪ್ರಶ್ನೆ ಕೇಳಿದ್ರಿ ಅಂದರೆ, ಅಪ್ಪ ಅವರು ಮೋಕ್ಷವನ್ನು ಹೆಂಗೆ ಸಂಪಾದನೆ ಮಾಡೋದ್ರಿ ಅಜ್ಜಾರ ಅಂತ ನೀವು ಯಾರಾದರೂ ಕೇಳಿದ್ರಿ ಅಂದರೆ, ನಾನು ಹಿಮಾಲಯಕ್ಕೆ ಹೋಗ್ರಿ ಅಂತ ಹೇಳಂಗಿಲ್ಲ. ದೇವರಿಗೆ ಸಾವಿರ ಸಾವಿರ ಪತ್ರಿಗಳನ್ನು ಏರಿಸ್ರಿ ಅಂತ ನಾನು ಯಾವಾಗಲೂ ಹೇಳಂಗಿಲ್ಲ. ನೀವು ತಪಸ್ಸನ್ನು ಮಾಡ್ರಿ ಅಂತ ಹೇಳಂಗಿಲ್ಲ. ನಿದ್ದೆ ನೀರಡಿಕೆಗಳನ್ನು ಬಿಡ್ರಿ ಅಂತ ನಾನು ಹೇಳಂಗಿಲ್ಲ. ಹಾಗಿದ್ರೆ ಮೋಕ್ಷವನ್ನು ಹೆಂಗೆ ಸಂಪಾದನೆ ಮಾಡೋದ್ರಿ ಅಜ್ಜಾರ ಅಂತ ನೀವು ಕೇಳಿದ್ರಿ ಅಂದರೆ, ಇನ್ನೊಬ್ಬರು ಕಣ್ಣೀರನ್ನು ಒರೆಸಿಬಿಡ್ರಿಪ್ಪ, ನಿಮಗೆ ಮೋಕ್ಷ ಸಂಪಾದನೆ ಆಗೇ ಆಗ್ತೈತಿ, ಮುಕ್ತಿ ಸಂಪಾದನೆ ಆಗೇ ಆಗ್ತದೆ. ಹಸಿದ ಹೊಟ್ಟೆಗೆ ಅನ್ನ ನೀಡ್ರಪ್ಪ, ನಿಮಗೆ ಸಹಜವಾಗಿಯೇ ಮುಕ್ತಿ ಸಿಗ್ತದೆ. ತಾಯಿಂದ ಬಸವಣ್ಣ ಅನ್ಲಿಲ್ರಿ ಅಪ್ಪ ಅವರು. ಅತನಿ ಶಿವಯೋಗಿಗಳು ಬಸವಣ್ಣ ಅಂತ ಹೆಸರು ಕೊಟ್ಟು ಕರೀಲಿಲ್ಲ, ಅಪ್ಪ ಅಂತ ಕರೆಯೋರು, ಅಪ್ಪನ ವಚನ ಅಂತ ಕರೆಯೋರು. ಗುಹೇಶ್ವರ ಗಡ್ಡಿ ಒಳಗೆ ಅನುಷ್ಠಾನ ಮಾಡ್ಯಾರ. ಗೋಶಿರಪ್ಪನ ಗಡ್ಡಿ ಅಂತಿರಲ್ಲ, ಅದು ಅಪದ್ದಾಗಿ ಗೋಶಿರಪ್ಪ ಆಗೈತೆ. ಅದು ಗುಹೇಶ್ವರ ಗಡ್ಡಿ. ಅದು ಬಾಯಿಂದ ಬಾಯಿಗೆ ಅಪದ್ದಾಗಿ ಬಸಲಿಂಗವ್ವ ಅಂತ ಹೆಸರು ಇರ್ತೈತಿ, ಬಸನಿಂಗವ್ವ ಅಂತೀರಿ ನೀವು. ಅಲ್ಲಿ ಹೋಗಿ ನೀ ಹಚ್ಚಿರಿ, ಅಪಭ್ರಂಶ ಆಗ್ತಾವ ನನ್ನ ಶಬ್ದಗಳು. ತುಬುಚ್ ಹೋಗಿ ಒಬ್ಬೊಬ್ರು ಚುಬುಚತ್ತಾರೆ ಇದಕ್ಕೆ. ಇದು ತುಬುಚಿರಿ. ಇದು ಬಾಯಾಗ ಮಾತಿಗೆ ಬಂದ ಚುಬುಚಿ ಅಂತಾರೆ ಇದಕ್ಕೆ. ಚುಬುಚಿ ಅಲ್ರಿ ಇದು, ತುಬಚಿ ಅಪಭ್ರಂಶ ಆಗಿ ಚುಬುಚಿ ಅಂತಾರೆ. ಆ ಸಕಾರಕ್ಕೆ ಶಕಾರ ಹಚ್ತೀರಿ, ಶಕಾರಕ್ಕೆ ಸಕಾರ ಹಚ್ತೀರಿ. ಶಂಕರಪ್ಪ ಸಕ್ರೆ ಕೊಡು, ಶಂಕರಪ್ಪ ಸಕ್ರೆ ಕೊಡು. ಇಲ್ಲಿ ಶಂಕರ ಶ ಸಕ್ರೆ ಸ. ಈ ಶ ಇದ್ದಲ್ಲಿ ಸ ಹಚ್ಚಿ, ಸ ಇದ್ದಲ್ಲಿ ಶ ಹಚ್ಚಿರಿ ಏನಾಕೈತಿ? ಶಂಕರಪ್ಪ ಸಕ್ರೆ ಕೊಡು ಅನ್ಬೇಕು. ಹಿಂಗಲ್ಲ, ಶಂಕರಪ್ಪ ಸಕ್ರೆ ಕೊಡು ಅನ್ಬೇಕು. ಸಕ್ರೆಪ್ಪ ಶಂಕರಿ ಕೊಡು ಅಂದ್ರೆ ಅರ್ಥ ಹೆಂಗೆ ಅನಿಸ್ತದೆ? ಅಪದ್ದಕ್ಕತ್ತಿಲ್ರಿ. ಕನ್ನಡ ಭಾಷೆ ಸುಂದರವಾದ ಭಾಷೆಯಲ್ಲ, ಅಪದ್ದು ಮಾಡಬಾರ್ದು ಕನ್ನಡ ಭಾಷೆಯನ್ನು. ವಚನದ ಅಪ್ಪನ ವಚನ, ಅಣ್ಣನ ವಚನ, ಗುರುಗಳ ವಚನ ಅಂತ ತಿಳ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಅಲ್ಲಮ ಪ್ರಭುದೇವರ ಮೆರೆಸ್ತಾರೆ ಅಂದ್ರೆ ನಾವು ಯಾಕೆ ಮೆರೆಸಬಾರ್ದು ಹೇಳ್ರಿ ನೋಡೋಣ. 31ನೇ ತಾರೀಕಿಗೆ ಬಾಗಲಕೋಟೆ ಜಿಲ್ಲೆಗೆ ಒಂದು ಸಂದೇಶವನ್ನು ಕೊಡ್ತೀವಿ. ಇಡೀ ಕನ್ನಡ ನಾಡಿಗೆ ಒಂದು ಸಂದೇಶವನ್ನು ಕೊಡ್ತೀವಿ. ಭವ್ಯ ಭಾರತಕ್ಕೆ ಒಂದು ಸಂದೇಶವನ್ನು ಕೊಡ್ತೀವಿ. ಬಸವಣ್ಣ ಅಂದರೆ ಕೇವಲ ಒಂದು ವ್ಯವಸ್ಥೆಯ ಗುರುಗಳಲ್ಲ. ಬಸವಣ್ಣ ಅಂದರೆ ಮಾನವತೆಯನ್ನು ಎತ್ತರಿಸುವಂತಹ ಮಹಾಗುರು ಅನ್ನುವಂಥ ಸಂದೇಶ ಅದು ತುಬಚಿಯ ನೆಲದಿಂದ ಹೋಗಬೇಕಾಗ್ಯದ. ನಾವೆಲ್ಲರೂ ಮುಟ್ಟಿಸ್ಬೇಕಾಗೈತಿ. ಬಸವಣ್ಣ ಅಂದರೆ ಭಾವೈಕ್ಯತೆಯ ಹರಿಕಾರ ಬಸವಣ್ಣ. ಭಾರತ ದೇಶದ ಭಾಗ್ಯವಿದಾತ ಬಸವಣ್ಣ. ಅಂತಹ ಬಸವಣ್ಣನವರ ಹಿರಿಮೆ ಗರಿಮೆಗಳನ್ನು, ಮಹಾನತೆ ಗಹನತೆಗಳನ್ನು ನಾವೆಲ್ಲರೂ ವಿಸ್ತಾರೋನ್ನತವಾಗಿ ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕಾಗಿ ಅಪ್ಪ ಅವರು ಒಬ್ಬ ಯುವ ಸನ್ಯಾಸಿ ಒಬ್ಬರು ಟೊಂಕ ಕಟ್ಟಿ ನಿಂತುಕೊಂಡಾರ. ನಿಮಗೆಲ್ಲರಿಗೂ ಆ ಗ್ರಂಥಗಳನ್ನು ಕೊಡ್ತಾರ. ತಲೆ ಮೇಲೆ ಹೊತ್ತುಕೊಂಡು ಆನಂದದಿಂದ ನಾವು ಬರುವಂಥ ವ್ಯವಸ್ಥೆಯನ್ನು ನೋಡೋದೇ ಒಂದು ಭಾಗ್ಯ. ಅಂತಹ ಬಸವಣ್ಣ ಏನು ಮಾಡಿದರು? ಕಷ್ಟಗಳನ್ನು ದೂರು ಮಾಡಿದರು. ಯಾರ್ಯಾರು ದುಃಖಿತರಿದಾರಲ್ಲ ಅವ್ರ ದುಃಖವನ್ನು ದೂರು ಮಾಡಿದರು. ನಾ ಅದೀನಿ ಅಂತ ಹೇಳಿದರು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇವ ಅನ್ನುವಂಗಿಲ್ಲ. ಅವ ಆ ಕಡೆ ಅವದಾನ ಈ ಕಡೆ ಅವದಾನ ಅನ್ನಂಗಿಲ್ಲ. ಎಲ್ಲರೂ ನಮ್ಮವರು, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರೂ ನಮ್ಮವರ. ಕಷ್ಟಗಳನ್ನು ದೂರ ಮಾಡುವುದು, ಅಲ್ಲಿ ಒಂದು ಶಕ್ತಿ ಬರ್ತೈತೆ ನೋಡ್ರಿ. ನೀವು ಕಷ್ಟಗಳನ್ನು ದೂರ ಮಾಡಿದ್ರಿ ಅಂದರೆ 50 ವರ್ಷಗಳವರೆಗೆ ಒಂದೇ ಒಂದು ರೂಮಿನಲ್ಲಿ ಇದ್ದುಕೊಂಡು ತಪಸ್ಸನ್ನು ಮಾಡಿರುವಂತಹ ಮಹರ್ಷಿ ಅರವಿಂದರ ಕತೆ ಕೇಳಬೇಕು ನೀವು. ಹೇಳನ್ರಿ.
ಅದಕ್ಕೆ ಬಂದಿರಿ ಹೇಳ್ರಿ, ಪ್ರವಚನ ಹೇಳಕ್ಕೆ ಬಂದಿರಿ ಹೇಳ್ರಿ ಅಪ್ಪ, ಅವ್ರು ಏನಿದಾವೆ ಎಲ್ಲ ಹೇಳೇ ಬಿಡ್ರಿ ಅವನಂತೀರಿ ನೀವು. 50 ವರ್ಷಗಳವರೆಗೆ ಒಂದೇ ಒಂದು ಆಶ್ರಮದಲ್ಲಿ ಇದ್ದುಕೊಂಡು ತಪಸ್ಸನ್ನು ಮಾಡಿರುವಂತಹ ಮಹರ್ಷಿ ಅರವಿಂದ್ರ ಕತೆ ಕೇಳಬೇಕು ನೀವು. ಬಂಗಾಲ, ಅಲ್ಲಿಂದ ಪಾಂಡಿಚೇರಿಗೆ ಬಂದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನನಗೆ ರಕ್ತ ಕೊಡ್ರಿ, ನಿಮಗೆ ನಾ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ತಿಳ್ಕೊಂಡು ಸುಭಾಷ್ ಚಂದ್ರ ಬೋಸರು ಮುನ್ನುಗ್ತಾ ಇದ್ರಲ್ಲ, ನೀವು ರಕ್ತಪಾತವನ್ನು ಮಾಡುವುದಕ್ಕೆ ಸಜ್ಜಾಗಿ ಬಿಟ್ರಿ ಅಂದ್ರೆ ಸ್ವಾತಂತ್ರ್ಯ ತಂತಾನ ಬರ್ತೈತಿ ಅಂತ ತಿಳ್ಕೊಂಡು ಬೆಂಕಿ ಉಂಡಿ ಹಂಗೆ ಯಾರು ಮಾತಾಡ್ತಿದ್ರು ಅಂದರೆ ಮಹರ್ಷಿ ಅರವಿಂದರು ಮಾತಾಡ್ತಿದ್ರು. ಮೊದಲಿಗೆ ಅವರು ಅರವಿಂದ್ ಘೋಷ್ ಅವರು, ಒಂದು ಕಡೆಗೆ ಸುಭಾಷ್ ಚಂದ್ರ ಬೋಸ್ ಅವರು, ಒಂದು ಕಡೆಗೆ ಅರವಿಂದ್ ಘೋಷ್ ಅವರು. ಎಂಥ ಘೋಷ ವಾಕ್ಯಗಳನ್ನು ಮೊಳಗಿಸಿದ್ರು ಗೊತ್ತದೆ. ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಸಿಗಲಿಲ್ಲ. ಅಂತಹ ಮಹರ್ಷಿ ಅರವಿಂದರು ಬೆಂಕಿ ಉಂಡಿ ಹಂಗಾಗಿದ್ರು, ತಪಸ್ಸು ಮಾಡಿ 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 ಬೆನ್ನಿ ಮುದ್ದಿ ಹಂಗಾಗಿಬಿಟ್ರು. 50 ವರ್ಷ ತಪಸ್ಸನ್ನು ಮಾಡಿರುವಂತಹ ಮಹರ್ಷಿ ಅರವಿಂದ್ರ ಹೇಳ್ತಾರೆ, ದೋಸ್ ಹೂ ಡೂ ವರ್ಕ್ ಫಾರ್ ದಿ ಅದರ್ ದೇ ವಿಲ್ ಅಟೇನ್ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್. ಯಾರು ಇನ್ನೊಬ್ಬರ ಸಲುವಾಗಿ ಯಥೋಚಿತವಾಗಿ ಕೆಲಸ ಮಾಡ್ತಾರಲ್ಲ, ಅವರು ಹಿಮಾಲಯಕ್ಕೆ ಹೋಗದೇನೆ, ತಪಸ್ಸನ್ನು ಮಾಡದೇನೆ, ಉಪವಾಸವನ್ನು ಮಾಡದೇನೆ, ವ್ರತವನ್ನು ಮಾಡದೇನೆ ಮುಕ್ತಿ ಸಂಪಾದನೆಯನ್ನು ಮಾಡ್ತಾರೆ. ಉಪವಾಸ ಮಾಡೋದು ಹೆಂಗೆ? ಉಪವಾಸ ಮಾಡೋದು ಶಿವರಾತ್ರಿ ಬತ್ತಂದ್ರೆ ಅವತ್ತೇ ಹೆಚ್ಚು ಉಂಡಿರ್ತೀರಿ ನೀವು. ಉಪವಾಸ ಅಂತ ಅಂತಿರ್ಕರೆ ಅವತ್ತೇ ಹೆಚ್ಚು ಉಂಡಿರ್ತೀರಿ. ಅವತ್ತೇನು ಊಟ ಮಾಡ್ತೀರಿ ನೀವು? ದಿನಾಲು 2-2, 3-3 ಬಾಳೆಹಣ್ಣು ತಿಂದ್ರೆ ಅವತ್ತು ಬರೋಬ್ಬರು 1 ಡಜನ್ ಬಾಳೆಹಣ್ಣು ಆಗಿ ಮಾಡಿರ್ತೀರಿ. ಶಿವರಾತ್ರಿ ಐತಿ ಅಂತ ಹೇಳಿ ಮತ್ತೆ ಅರ್ಧ ಕಿಲೋ ಖರ್ಜೂರ, 1 ಡಜನ್ ಬಾಳೆಹಣ್ಣು, ಅರ್ಧ ಕಿಲೋ ಖರ್ಜೂರ, 1 ಲೀಟ್ರ್ ಹಾಲು ಅಂದ್ರೆ 1 ವಾರದ ಬಜೆಟ್ ಆತ್ರಿ ಅದು. ಮತ್ತು ಶಿವರಾತ್ರಿ ಐತ್ರಿ ಅಪ್ಪಾರ, ಉಪವಾಸ ಐತ್ರಿ, ನಾವೇನೂ ಉಣ್ಣಂಗಿಲ್ಲ ರೀ, ಹೇ ನಾವು ಮುಟ್ಟಂಗಿಲ್ಲ ರೀ. ಇದು ಉಪವಾಸವಲ್ಲ. ಉಪಹ ಸಮೀತೆ ಯೋ ವಾಸಃ ಉಪವಾಸ. ಯಾರು ದೇವರ ಸಾಮೀಪ್ಯದಲ್ಲಿ ವಾಸಿಸುತ್ತಾರಲ್ಲ ಅದು ಉಪವಾಸ. ಊಟ ಬಿಟ್ಟು ಕುಂಡ್ರದು ಉಪವಾಸ ಅಲ್ಲ. ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಎಷ್ಟು ಬೇಕು ಅಷ್ಟೇ ನೀವು ಊಟ ಮಾಡ್ಕೊತ ಹೋದ್ರೆ ದಿನ ಉಪವಾಸನ ರೀ ಅದು. ಎಷ್ಟು ಬೇಕು ಅಷ್ಟೇ ಬಳಸ್ಕೊತ ಹೋದ್ರೆ ಅದು ಬ್ರಹ್ಮಚಾರಿನೇ ಅದು. ಅದಕ್ಕೆ ಅಲ್ಲಮ ಪ್ರಭು ಸುಮ್ಮನೆ ಅಂದಿಲ್ರಿ, ಸತಿಯ ಕಂಡು ವ್ರತಿಯಾದ ಬಸವಣ್ಣ ಅಂದ್ರೆ ಸಾದಾ ಅಂತ ತಿಳ್ಕೊಬೇಡ್ರಪ್ಪ. ಸತಿಯನ್ನು ಹಿಡ್ಕೊಂಡು ಸತಿಯನ್ನು ಕಂಡು ವ್ರತಿಯಾದ ಬಸವಣ್ಣ. ಸಂಸಾರವನ್ನು ಒಂದಿಷ್ಟು ಮಂದಿ ವಾದ್ದು ಗೆಲ್ತಾರೆ. ಬುದ್ಧನಂತವರೆಲ್ಲ ಏನಿದಾರಲ್ಲ, ಸಂಸಾರವನ್ನು ವಾದ್ರಿ ಅವರು, ಗೆದ್ರಿ ಅವರು. ಬಸವಣ್ಣ ಅಂದರು, ನೀ ಸಂಸಾರವನ್ನು ವಾದ್ಯ ಅಂದರೆ ಹೆಂಡತಿಯಲ್ಲಿ ಹೋಗಬೇಕು, ಮದುವೆಯರೇ ಆದಿ, ಯಾವುದೂ ಬೇಡ ಅಂತ ತಿಳ್ಕೊಂಡು ಹೆಂಡ್ರ ಮಕ್ಕಳನ್ನ ಬಿಟ್ಟು ಹೊಂಟಿ ಅಂದ್ರೆ ಅವ್ರನ್ನ ನೋಡೋರು ಯಾರು? ಮೊದಲ ಆಗ್ಲಾರ್ದ ಬಿಡೋದು ಚಲೋ. ಅದಕ್ಕೆ ಬಸವಣ್ಣ ಅಂದರು, ಮತ್ತು ಏನು ಮಾಡಿದ್ರಿ ಅಂತ ಭಾಳ ಮಂದಿ ಬಸವಣ್ಣವ್ರನ್ನ ಕೇಳಿದರು. ಅವರಂದರು, ಸಂಸಾರವನ್ನು ವಾದ್ದು ಗೆಲ್ಲೋದಕ್ಕಿಂತ ಸಂಸಾರದೊಳಗೆ ಇದ್ದು ಗೆಲ್ಲಬೇಕು ಅಂತ ತಿಳ್ಕೊಂಡು ಹೇಳಿದವರು ಬಸವಣ್ಣನವ್ರು. ನೋಡಿ, ನೀವೆಲ್ಲ ಅದಿರಲ್ಲ, ಸಂಸಾರದೊಳಗಿದ್ದು ನೀವು ಸಂಸಾರವನ್ನು ಗೆದ್ದವ್ರಿ. ನೀವು ಏನೋ ಸಂಸಾರದೊಳಗಿದ್ದು ಸಂಸಾರವನ್ನು ಗೆದ್ದವ್ರ ನೀವು. ಸಂಸಾರವನ್ನು ಒದ್ದು ಗೆಲ್ಲುವುದಲ್ಲ, ಸಂಸಾರದೊಳಗೆ ಇದ್ದು ಗೆಲ್ಲುವುದು. ಜಾನನು ಆತ ಜಾನನು, ಲಿಂಗವನ್ನು ನೆರೆನಂಬಿದಾತ, ಜಂಗಮಕ್ಕೆ ಧನವ ಸವಿಸುವಾತ. ಲೌಕಿಕ ಪಾರಮಾರ್ಥಿಕ ಎರಡನ್ನೂ ಯಾರು ಕೂಡಿ ನಡೆಸ್ತಾರಲ್ಲ ಅವರು ಜಾಣರು. ಬಸವಣ್ಣ ಅಂಥ ಒಂದು ದೊಡ್ಡ ವ್ಯಕ್ತಿ. ಬಸವಣ್ಣ ಇನ್ನೊಬ್ಬರ ಕಷ್ಟಕ್ಕೆ ಕರಗಿದ ಬಸವಣ್ಣ, ಇನ್ನೊಬ್ಬರ ಕಷ್ಟಕ್ಕೆ ಮಮ್ಮಲ ಮರುಗಿದ ಬಸವಣ್ಣ. ಇವ ನಮ್ಮವ ಅಂತ ಹೇಳಿದ ಬಸವಣ್ಣ. ನೀವು ಇನ್ನೊಬ್ಬರ ಕಷ್ಟ ಕರಗಿಸ್ರಿ, ಇನ್ನೊಬ್ಬರ ಕಷ್ಟವನ್ನು ದೂರ ಮಾಡ್ರಿ, ನಿಮ್ಮೊಳಗೊಂದು ಅದ್ಭುತವಾದ ಶಕ್ತಿ ಬೆಳೀತದೆ. ಅದನ್ನೇ ಮಹರ್ಷಿ ಅರವಿಂದರು 50 ವರ್ಷ ತಪಸ್ಸನ್ನು ಮಾಡಿ ಸಿಂಥೆಸಿಸ್ ಆಫ್ ಯೋಗ ಅನ್ನುವಂಥ ಗ್ರಂಥದೊಳಗೆ ಎಲ್ಲ ವಿಚಾರಗಳನ್ನು ದಾಖಲೆ ಮಾಡ್ತಾರೆ. ಇದೊಂದು ಅದ್ಭುತವಾದ ವ್ಯವಸ್ಥೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದನ್ನು ನಾವು ಭಾಳ ಚಂದ ಅರ್ಥ ಮಾಡ್ಕೊಳ್ಬೇಕು. ಒಂದು ಸಾಲಿತ್ರಿ, 5ನೇ ಕ್ಲಾಸ್ ರೀ ಅದು. 10 ವಯಸ್ಸಿನ ಹುಡುಗರೆಲ್ಲ ಕೂತ್ಕೊಂಡ, ಒಂದು 20-30 ಗಂಡು ಹುಡುಗರು, ಒಂದು 20-30 ಹೆಣ್ಣು ಹುಡುಗರು ಕೂತ್ಕೊಂಡಾರ. ಸರ್ ಹಂಗೆ ಸುಮ್ಮನೆ ಚಂದ ಮಾತಾಡೋನು ಅಂತ ತಿಳ್ಕೊಂಡು ಕ್ಲಾಸ್ ಎಲ್ಲ ಮುಗಿದಿತ್ತು ರೀ. ಒಂದು 10 ನಿಮಿಷ ಹಂಗೆ ಹರಟಿ ಹೊಡೀನು ಅಂಥೇಳಿ, ತಮ್ಮ ಎದ್ದಿಂದ್ರ ಮ್ಯಾಲ ಅಂದರು. ಆ ಹುಡುಗ ಎದ್ದು, ಮುಂದೆ ಏನಾಗ್ಬೇಕತ್ ಮಾಡಿ ಅಂದರು. ಸರ್ ಮುಂದೆ ಏನಾಗ್ಬೇಕತ್ ಮಾಡೀನಿ ಅಂದ್ರೆ ನೀವು ತಪ್ಪು ತಿಳ್ಕೊಬಾರ್ದ್ರೆ ಸರ್ ಅನ್ನೋ. ತಿಳ್ಕೊಳಂಗಿಲ್ಲ ಹೇಳೋ ತಮ್ಮ ಅಂದರು. ಸಣ್ಣ ಹುಡುಗರಲ್ರಿ. ಸರ್ ನಾ ಮುಂದೆ ದೊಡ್ಡವ ಆದಮೇಲೆ ಅಮಿತಾಬ್ ಬಚ್ಚನ್ರಂಗೆ ಆಗ್ಬೇಕತ್ ಮಾಡೀನಿ ನೋಡ್ರಿ ಅಂದ್ರೆ. ಭಾಳ ಖುಷಿ ಆಯ್ತು ಸರ್. ಯಾಕಪ್ಪ ಅಂದ್ರೆ, ಏನಿಲ್ಲರಿ ಸರ್, ಅಮಿತಾಬ್ ಬಚ್ಚನ್ ಅವರು ಕೌನ್ ಬನೇಗ ಕರೋಡಪತಿ ಅಂತ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ರೀ, ಕಂಪ್ಯೂಟರ್ ಲಾಕ್ ಕರ್ ದೀಜೆ ಅಂದ್ರೆ ಮೈ ರೋಮಾಂಚನ ಆಕತ್ರಿ. ಯಾರು ಅದ್ರೊಳಗೆ ಗೆಲ್ತಾರಲ್ರಿ, ಕೋಟಿ ರೂಪಾಯಿ ರೊಕ್ಕ ಸೈನ್ ಮಾಡಿ ಕೊಡ್ತಾರೆ ರೀ.
ನಾನು ಹಂಗೆ ಮುಂದೆ ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಆಗಿ ಕೌನ್ ಬಣಿಗ ಕರೋಡಪತಿಯ ಕಾರ್ಯಕ್ರಮ ನಡೆಸಿಕೊಟ್ಟು ಯಾರು ಆ ಕಾರ್ಯಕ್ರಮದೊಳಗೆ ಗೆಲ್ತಾರಲ್ರಿ 1 ಕೋಟಿ ರೂಪಾಯಿ ರೊಕ್ಕ ಕೊಡ್ಬೇಕತ್ತ ಮಾಡಿ ನೋಡ್ರಿ ಸರ್ ಅಂತ ತಿಳ್ಕೊಂಡಂದ್ರು. ಚಪ್ಪಾಳಿ ತಟ್ರಿ ಎಲ್ಲರೂ. ಇಲ್ಲ ಅಲ್ಲೇ ಸಾಲ್ಯಾಗ ಕತ್ತಿಯೊಳಗೆ ಇನ್ವಾಲ್ವ್ ಆಗಿರ್ರಿ ನೀವು ಸಾಲ್ಯಾಗ ಕೂತಂಗಾಗೈತಿ ನಿಮಗೆ. ಸರ್ ಅಂದ್ರಲ್ಲಿ ಚಪ್ಪಾಳಿ ತಟ್ರಿ, ನೀವು ತಟ್ಟಾಕತ್ತ ನಮ್ಗಿಂತ ಮುಂದೆ ಹೊಂಟ್ರಿ ನೀವು. ಏನ್ರಿ ಅಪ್ಪಾರ ಚಪ್ಪಾಳಿ ತಟ್ರಿ ಅಂದ್ರೆ ತಟ್ಟಿದೀವಿ ನಾವು, ಮತ್ತು ಇದ್ಯಾಕೆ ಹಿಂಗೆ ಹೊಡ್ಯಾಕತ್ರಿ ಗಾಡಿ ನೀವು ಅಂತೀರಿ. ಪುರಾಣ ಕೇಳೋರ ಲಕ್ಷಣ ರೀ ಇದು. ಅದ್ರ ಕತ್ತಿಯೊಳಗೆ ಇನ್ವಾಲ್ವ್ ಆಕ್ಕಾರ್ರಿ ಭಾಳ ಮಂದಿ. ಯಾವ ಒಬ್ಬರು ಪ್ರವಚನಕಾರರು ಸೀತಾಪಹರಣದ ಕತೆ ಹೇಳಾಕತ್ತಾರ. ಸೀತೆಯನ್ನು ಅಲ್ಲಿ ಲಕ್ಷ್ಮಣ ರೇಖೆ ಒಳಗೆ ಅವ ಲಕ್ಷ್ಮಣ ಇಟ್ಟು ಹೋಗಿದ್ದ. ರಾವಣ ಮಾರು ವೇಷದೊಳಗೆ ಬಂದ, ರಾವಣ ಮಾರು ವೇಷದೊಳಗೆ ಬಂದ. ರಾಮ ಆಕಿನ ಭಾಳ ಲಕ್ಷ ಕೊಟ್ಟು ನೋಡ್ಕೊಂಡು ಬಾಪ ಅಂತ ಹೇಳಿ ಕಳಿಸಿದ್ದಲ್ಲ. ರಾಮ ಲಕ್ಷ್ಮಣನಿಗೆ ಹೇಳಿ ಕಳಿಸಿದ್ದ. ಇವ ಲಕ್ಷ್ಮಣ ರೇಖೆ ಹೊಡೆದಿದ್ದ. ರಾವಣ ಬಂದ, ಮಾರು ವೇಷದೊಳಗೆ ಬಂದ. ಆಕೆಯನ್ನು ಅಪಹರಣ ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಹಿಂಗೆ ಹೇಳಾಕತ್ತಿದ್ರೆ ಅವ್ನು ಕೂತ್ಕೊಂಡು ಆಕಿನ ಹೊತ್ಕೊಂಡು ಹೊಂಟ ಅಂತ ಹೇಳಾಕತ್ತಿದ್ದ. ಮುಂದೆ ಮುಗ್ದು ಭಕ್ತ ಕೂತ್ಕೊಂಡ್ಬಿಟ್ಟಾನ್ರಿ. ಕಲಸಿದ ಬತ್ತಿ ಹಚ್ಕೊಂಡು ಆ ಕಿವಿ ಗಡ್ಡಿಯಿಂದ ಈ ಕಿವಿ ಗಡ್ಡಿಗೆ ಕಲಸಿದ ಬತ್ತಿ ಹಚ್ಚಾನ. ಅವ ಮುಂದೆ ಪ್ರವಚನಕಾರ ನಿಲ್ಲಿಸ್ರಿ ಅನ್ನೋ ಪ್ರವಚನಕಾರರಿಗೆ. ಯಾಕೆ ಹೋತಮ್ಮ ಅಂದ್ರು. ಅಲ್ಲಿ ಹೋತ ಪ್ರವಚನರ ಚಂದ ಹೇಳಾಕತ್ತಿರತ್ತೆ. ನಾವು ಅಂದ್ರೆ ನೀವು ರಾವಣ ಬಂದು ಸೀತಾನ ಹೊತ್ಕೊಂಡು ಹೋಗುತ್ತಾನ, ನೀ ಏನು ಮಾಡಾಕತ್ತಿದ್ದೆ ಅಲ್ಲಿ, ನೀ ಬಿಡಿಸ್ಬೇಕಾಗಿತ್ತಲ್ಲ ಅಂದಂತವ. ಅಂದ್ರೆ ಕತಿಯೊಳಗೆ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಾನ್ರಿ ಅವ. ಚಪ್ಪಾಳಿ ತಟ್ರಿ ಅಂದ್ರೆ ನಿಮ್ಗೆ ಅಂದಿಲ್ರಿ ನಾನು. ಸರ್ ಅಂದ್ರೆ ಚಪ್ಪಾಳಿ ತಟ್ರಿ ಅಂತೇಳಿ ಚಪ್ಪಾಳಿ ತಟ್ರಿ. ಆದರೂ ಧನ್ಯವಾದಗಳು. ಅಲ್ಲಿ ಸರ್ ಚಪ್ಪಾಳಿ ತಟ್ಟಿಸಿದ್ರಲ್ಲ, ಖುಷಿಯಾಗಿಬಿಟ್ಟಿರ್ತಾರೆ ಅವ್ರಿಗೆ. ತಂಗಿ ನೀ ಹೇಳುವ ಮೇಲೆ ಅಂದ್ರೆ ತಂಗಿ ಅದ್ಲ ನೀ ಏನು ಆಗ್ಬೇಕತ್ತು ಮಾಡಿ. ಸರ್ ನಾ ಮುಂದೊಂದು ದಿನ ಸುನೀತಾ ವಿಲಿಯಮ್ಸ್ ರಂಗ ಆಗ್ಬೇಕತ್ತು ಮಾಡಿ ನೋಡ್ರಿ. ಭಾಳ ಚಲೋ ಆಯ್ತಾ. ಯಾಕೆ ಸುನೀತಾ ವಿಲಿಯಮ್ಸ್ ಆಗ್ಬೇಕತ್ತು ಮಾಡಿ? ಏನಿಲ್ರಿ ಸರ್, ನಮ್ಮ ಭಾರತ ದೇಶದ ಮೂಲದವರು ನಾಸಾ ವಿಜ್ಞಾನಿಗಳಾದರು, ಅಮೇರಿಕಕ್ಕೆ ಹೋದರು. 6 ತಿಂಗಳು ಬಾಹ್ಯಾಕಾಶ ಯಾನವನ್ನು ಮಾಡುವಂಥ ಸಂದರ್ಭದೊಳಗೆ ಗಣೇಶನ ವಿಗ್ರಹವನ್ನು ಒಯ್ದಿದ್ರು. ಅವ್ರ ಅಜ್ಜಿ ಮಾಡಿಕೊಟ್ಟಿರುವಂಥ ಉಪ್ಪಿನಕಾಯಿಯನ್ನು ತೆಗೆದುಕೊಂಡು ಹೋದರು. ನಾನು ಸಾಧ್ಯ ಆತಂದ್ರೆ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಗಗನದೆತ್ತರಕ್ಕೆ ಏರಿಸ್ಬೇಕತ್ತು ಮಾಡಿ ನೋಡ್ರಿ ಸರ್ ಅಂತ ತಿಳ್ಕೊಂಡು ಹೇಳಿದರು. ಈಗ ತಟ್ರಿ ಈಗ ತಟ್ರಿ ನಡೀತೈತಿ, ನೀವೇ ತಟ್ಟುದು. ಈಗ ನಿಮ್ಮದೈತೆ ಪಾಳೆ. ಅದು ಏನೋ ಆತ ಅಂತಾರಲ್ಲ, ಅದು ಬೆಕ್ಕು ಮತ್ತು ಊದಿ ಹಾಲು ಕುಡಿತಂತಾರಲ್ಲ, ಆ ಲೆಕ್ಕಕ್ಕೆ ಬರ್ತದೆ. ಬಿಸಿ ಹಾಲು ಕುಡಿದು ಬೆನ್ನಿನ ಊದಿ ತಿಂದಂಗೆ ಆಗಬಾರ್ದು. ಕರೆಕ್ಟ್ ಅದ. ನಿಮ್ಮ ಎಲ್ಲ ಹುಡುಗರು ಹಿಂಗೆ ಚಪ್ಪಾಳಿ ತಟ್ಟಿದ್ರಿ. ತಮ್ಮ ನೀ ಎದ್ನಿಂದ್ರ ಮೇಲೆ ನೀ ಏನಾಗ್ಬೇಕತ್ತು ಮಾಡಿ. ಅವ್ನು ಸ್ವಲ್ಪ ಉಡಾಳ ಹುಡುಗಿದ್ರಿ. ಸರ್ ಕರೆ ಹೇಳೇನ್ರಿ ಸುಳ್ಳು ಹೇಳ್ರಿ ಅಂದ. ಕರೆನೇ ಹೇಳಂದವ್ರು. ಮುಂದೆ ನಾ ಮದುವೆ ಆಗ್ಬೇಕತ್ತು ಮಾಡೀನಿ ಅಂದ ನಾವು. ಮದುವೆ ಅಂತೂ ಇದ್ದೇ ಇರ್ತೈತಮ್ಮ, ಏನು ಆಗ್ಬೇಕತ್ತು ಮಾಡಿ. ನಾ ಸಚಿನ್ ತೆಂಡೂಲ್ಕರ್ ಆಗ್ಬೇಕತ್ತು ಮಾಡೀನಿ. ಯಾಕಪ್ಪ ಅಂದ್ರೆ ಏನ್ರಿ ಸರ್, ಶೋಯಬ್ ಅಖ್ತರು, ಮೆಕಗ್ರಾತು, ಬ್ರೇಟ್ಲಿ ಇಂಥ ದೊಡ್ಡ ಬೌಲರ್ಗಳು ಬಾಲ್ ಹಾಕಿದ್ರೆ ಸ್ಟ್ರೇಟ್ ಡ್ರೈವ್ ಮಾಡೋರ್ರಿ, ಗೆರಿ ಕೊಡ್ದಂಗೆ ಆಗ್ತಿದ್ರಿ ಸರ್. ನಾನು ಸಾಧ್ಯ ಆದ್ರೆ ಅವ್ರಂಗೆ ಆಗ್ಬೇಕತ್ತು ಮಾಡೇನ್ರಿ. ಮತ್ತೆಲ್ಲರೂ ಖುಷಿಯಾಗಿ ಮಾತಾಡಿದರು. ಎಲ್ಲರೂ ತರಹೇವಾರಿ ವಿಚಾರಗಳನ್ನು ಹೇಳೋರು. ಒಂದು ಸಣ್ಣ ಹುಡುಗಿ ಕೂತಿತ್ತು ಹಿಂದೆ. ಸರ್ ಲಕ್ಷ್ಯ ಇಲ್ಲ, ಆ ಕಡೆ ಹೋಯ್ತು. ತಂಗಿ ನೀ ಏನಾಗ್ಬೇಕತ್ತು ಮಾಡಿ. ಆಕೆ ತಲೆ ಕೂದಲೆಲ್ಲ ಕೆದರಿತ್ತು, ಮೈ ಮೇಲೆ ಬಟ್ಟೆ ಎಲ್ಲ ಹರಿದಿತ್ತು, ಮುಖ ಸಪ್ಪಗಾಗಿತ್ತು. ಸಣ್ಣ ಹೆಜ್ಜೆಗಳನ್ನ ಇಟ್ಕೋಂತ ಆ ಮಗು ಸರ್ ಹತ್ರ ಬಂದ್ಲು. ಸರ್ ನಾ ಮುಂದೊಂದು ದಿನ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿಬೇಕಂತ ಮಾಡೀನಿ ನೋಡ್ರಿ ಅಂದರು. ಎಲ್ಲ ಶಾಂತ ಆಗಿಬಿಡ್ತಾರೆ.